ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪಲ್ಲವಿ. ಸೊ ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳಿ ಪ್ರೀವಿಯಸ್ ಲಾಗಲ್ಲಿ ಹೇಳಿದ್ದೆ ನಾನು. ಸೊ ನೆಕ್ಸ್ಟು ನಾನು ಜನಪದ ಲೋಕದಲ್ಲಿ ಸಿಗ್ತೀನಿ ಅಂತ ಹೇಳಿ ಆ ವಿಡಿಯೋನ ಅಲ್ಲಿಗೆ ಎಂಡ್ ಮಾಡಿದ್ದೆ. ಸೊ ನೋಡಿಲ್ಲ ಅಂತಂದರೆ ಎಂಡ್ ಸ್ಕ್ರೀನಲ್ಲಿ ಹಾಕ್ತೀನಿ, ಅದನ್ನೊಂದ್ಸರಿ ನೋಡಿ. ತುಂಬಾ ಇನ್ಫಾರ್ಮೇಷನ್ ವಿಡಿಯೋ ಗೌಡಗೆರೆ ಚಾಮುಂಡೇಶ್ವರಿ ದೇವಸ್ಥಾನದ್ದು. ಸೊ ಇವಾಗ ಅದೆಲ್ಲ ಮುಗಿಸ್ಕೊಂಡು ಗೌಡಗೆರೆಯಲ್ಲಿ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಹೋಗ್ತಾ ಇರೋದು ಬಂದು ಜನಪದ ಲೋಕಕ್ಕೆ. ಗೌಡಗೆರೆಯಿಂದ ಜನಪದ ಲೋಕಕ್ಕೆ 30 ಕಿಲೋಮೀಟರ್ ಆಗುತ್ತೆ. ಒಂದು 3/4 ಗಂಟೆ ಜರ್ನಿ ಅಂತ ಹೇಳ್ಬೋದು. ಅಲ್ಲಿ ಪೂಜೆ ಎಲ್ಲ ಮುಗಿಸಿ ಇಲ್ಲಿಗೆ ಹೋಗೋ ಹೊತ್ತಿಗೆ ಸ್ವಲ್ಪ ಲೇಟ್ ಆಗಿತ್ತು. ಒಂದು 3:30 ಅನ್ನೋ ಅಷ್ಟರಲ್ಲಿ ನಾನು ಜನಪದ ಲೋಕಕ್ಕೆ ರೀಚ್ ಆಗಿದ್ದೆ. ಹಾಗೆಯೇ ವಿಡಿಯೋನ ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹೇಗಿತ್ತು ಅಂತ ಹೇಳಿ. ಸೊ ವಿಡಿಯೋನ ಆದಷ್ಟು ಕೊನೆವರೆಗೂ ನೋಡಿ, ಒಂದು ಕ್ಷಣ ನಿಮ್ಮ ಬಾಲ್ಯ ನೆನಪಾಗುತ್ತೆ ಅಂತ ಹೇಳ್ತೀನಿ. ಜನಪದ ಲೋಕಕ್ಕೆ ನಾವು ಕೂಡ ಬಂದಾಯಿತು. ಈ ಪ್ಲೇಸ್ಗೆ ಬರಬೇಕು ಅನ್ನೋದು ತುಂಬ ವರ್ಷಗಳ ಆಸೆ ಅಂತಲೇ ಹೇಳ್ಬೋದು. ನನಗೆ ಯಾವುದೊಂದು ಯೂಟ್ಯೂಬ್ ಚಾನಲಿಂದ ನೋಡಿದ್ದೆ ಈ ಪ್ಲೇಸ್ನ. ಆವಾಗ ಇಲ್ಲಿಗೆ ಬರಲೇಬೇಕು ಅಂತ ಅಂದ್ಕೊಂಡಿದ್ದೆ ನಾನು. ಸೊ ಫೈನಲ್ಲಿ ಆ ದಿನ ಬಂದೇ ಬಿಡ್ತು. ನಾನು ಕೂಡ ಜನಪದ ಲೋಕಕ್ಕೆ ಹೋಗಿ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಜನಪದ ಲೋಕನ ಎಂಟ್ರ್ ಆದ ತಕ್ಷಣ ನಾನು ಇವ್ರನ್ನ ನೋಡಿದೆ. ಅಂದರೆ ಇವರು ನಮಗೆ ಏನು ಬೇಕು ಮರದಲ್ಲಿ, ಅಂದರೆ ಸ್ಪೂನ್ ಮಾಡಿಸ್ಕೊಳ್ಳೋದಾಗಲಿ ಅಥವಾ ಸೌಟು ಈ ಥರದ್ದು ಅಥವಾ ಗೊಂಬೆಗಳೇನಾದರೂ ಬೇಕು ಅಂದರೆ ಅಲ್ಲೇ ನಮ್ಮ ಕಣ್ಮುಂದೆ ಕೂಡ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಸೊ ನನಗೆ ಏನು ಮಾಡಿಸ್ಕೋಬೇಕು ಅನ್ನೋದು ಗೊತ್ತಾಗಲಿಲ್ಲ. ಹಾಗಾಗಿ ಏನು ನಾನು ಅಲ್ಲಿ ಮಾಡಿಸ್ಕೊಳ್ಳಿಲ್ಲ. ಹಾಗೆ ಕೆಲವೊಂದು ಮರದಲ್ಲಿ ಮಾಡಿಟ್ಟಿರೋ ಅಂಥದ್ದಾಗಲಿ, ಅದೇ ಮಕ್ಳುಗಳಿಗೆ ಆಟ ಆಡೋದಕ್ಕೆ ಏನಾದರೂ ಆಗಲಿ, ಗೊಂಬೆಗಳಾಗಲಿ ಅಥವಾ ಡೆಕೋರೇಷನ್ ಪೀಸ್ಗಳಾಗಲಿ ಆ ಥರದ್ದನ್ನೆಲ್ಲ ರೆಡಿ ಮಾಡಿ ಕೂಡ ಅವರು ಸೇಲ್ ಮಾಡ್ತಾಯಿದ್ರು. ಹಾಗೆಯೇ ಬಟ್ಟೆ ಬ್ಯಾಗ್ನು ಕೂಡ ಮಾರ್ತಿದ್ರು. ಅದು ಬಟ್ಟೆ ಬ್ಯಾಗು ಅಂತ ಅನಿಸಲ್ಲ, ತುಂಬ ಫ್ಯಾನ್ಸಿಯಾಗಿ ಕಾಣಿಸ್ತಾ ಇತ್ತು, ತುಂಬ ಚೆನ್ನಾಗಿತ್ತು. ಇನ್ನು ಜನಪದ ಲೋಕ ಬಂದು ರಾಮನಗರ ಡಿಸ್ಟಿಕ್ ಚನ್ನಪಟ್ಟಣ ತಾಲೂಕಲ್ಲಿದೆ. ಬಸ್ಸಲ್ಲಿ ಬರೋದಾದರೆ ಚನ್ನಪಟ್ಟಣದಲ್ಲಿ ಇಳಿದು ಅಲ್ಲಿಂದ ಬೆಂಗಳೂರಿಗೆ ಅಥವಾ ರಾಮನಗರ ಹೋಗೋ ಬಸ್ಸಲ್ಲಿ ಕೇಳಿದರೆ ಜನಪದ ಲೋಕದ ಹತ್ರ ಒಬ್ಬೊಬ್ಬರು ಸ್ಟಾಪ್ ಕೊಡ್ತಾರೆ. ಇಲ್ಲ ಅಂದರೆ ಆಟೋ ಮಾಡಿಕೊಂಡು ಕೂಡ ಬರ್ಬೋದು. ಈ ಜನಪದ ಲೋಕದಲ್ಲಿ ಮೇಯ್ನ್ ಒಂದು ಕಾನ್ಸೆಪ್ಟ್ ಯಾವ ಥರ ಅಂತ ಅಂದರೆ, ನಾನು ಅಜ್ಜಿ ಕಾಲ ಆಗಿರಲಿ ಅಥವಾ ಮುತ್ತಜ್ಜಿ ಕಾಲದಲ್ಲಿ ಮನೆಗಳು ಯಾವ ಥರ ಇತ್ತು ಅಥವಾ ಯಾವ್ಯಾವ ಥರ ಜೀವನ ಮಾಡ್ತಿದ್ರು ಅನ್ನೋದನ್ನ ಒಂದು ಕಾಲ್ಪನಿಕವಾಗಿ ತೋರಿಸೋ ಅಂಥದ್ದು, ಕೆತ್ತನೆ ಮಾಡಿ ಒಂದು ಗೊಂಬೆಗಳ ಮುಖಾಂತರ ತೋರಿಸೋ ಅಂಥದ್ದನ್ನು ಇಲ್ಲಿ ನೋಡ್ಬೋದು. ಇದೇನು ನೋಡ್ತಿದ್ರೆ ಇವೆಲ್ಲ ಕೂಡ ತುಂಬ ವರ್ಷಗಳ ಹಿಂದೆ ಯೂಸ್ ಮಾಡ್ತಿದ್ದಂಥದ್ದು. ಈ ಥರದ್ದೆಲ್ಲ ನೋಡೋಕ್ಕೆ ಸಿಗೋದೇ ಇಲ್ಲ. ಆದರೆ ಇಲ್ಲಿ ಬಂದರೆ ನೋಡ್ಬೋದು. ಆದರೆ ಇಲ್ಲಿ ವಿಡಿಯೋ ಮಾಡೋ ಹಾಗಿರಲಿಲ್ಲ. ಬಟ್ ಇಲ್ಲೊಂದು ಕದ್ದು ಮುಚ್ಚಿ ಕೆಲವೊಂದಿಷ್ಟು ವೀಡಿಯೋನ ಮಾಡ್ಕೊಂಡಿದ್ದೀನಿ. ಎಲ್ಲದನ್ನು ಹಿಂದೆ ಯಾವ್ಯಾವ ಥರ ಯೂಸ್ ಮಾಡ್ತಿದ್ರು ಪ್ರತಿಯೊಂದು ಕೂಡ ಸಂಗ್ರಹಣೆ ಮಾಡಿ ಇಟ್ಟಿದ್ದಾರೆ. ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಬೀಸ ಕಲ್ಲಿಂದ ಹಿಡಿದು ಒಂದು ಮಗುಗೆ ತೊಟ್ಲು ಕೂಡ ಇಲ್ಲಿದೆ. ಆ ಥರ ಎಲ್ಲದನ್ನು ಒಂದು ಜಾಗದಲ್ಲಿ ನೋಡ್ಬೋದು. ಅಂದರೆ ಅದು ಜನಪದ ಲೋಕದಲ್ಲಿ ನೋಡ್ಬೋದು. ಈಗ ನೀವೆಲ್ಲ ನೋಡ್ತಾ ಇದ್ದೀರ ಗೊತ್ತಾ, ಇವೆಲ್ಲ ನಾನು ಅಜ್ಜಿ ಮನೇಲಿದ್ದಾಗ ಇದನ್ನು ನೋಡಿದ್ದೀವಿ. ರಾಗಿ ತುಂಬಕ್ಕಾಗಲಿ ಅಥವಾ ಅಕ್ಕಿ ತುಂಬ್ಕೊಳ್ಳೋಕ್ಕಾಗಲಿ ವಾಡೆ ಥರ ಪುಟ್ಟದಾಗಲಿ ದೊಡ್ಡದಾಗಲಿ ಈ ಥರ ಮಾಡಿ ಇಟ್ಕೋತಿದ್ರು. ಇವಾಗ ಅವೆಲ್ಲ ನೋಡೋಕ್ಕೂ ಸಿಗಲ್ಲ. ಇದನ್ನೆಲ್ಲ ನೋಡುವಾಗ ನನಗೆ ಅಜ್ಜಿ ಮನೆ ನೆನಪಾಗ್ತಿತ್ತು ತುಂಬಾ. ನಮ್ಮ ಅಜ್ಜಿ ಮನೇಲೂ ಕೂಡ ಇದೇ ಥರ ಪುಟ್ಟು ಮನೆ. ಈಗ ಮರ ಏನು ನೋಡ್ತಿದ್ದಾರೆ ಈ ಥರದೇ ಮರ ನಮ್ಮ ಅಜ್ಜಿ ಯೂಸ್ ಮಾಡ್ತಿದ್ದು. ಇವಾಗೆಲ್ಲ ಪ್ಲಾಸ್ಟಿಕ್ ಆ ಥರದ್ದೆಲ್ಲ ಯೂಸ್ ಮಾಡ್ತಾರೆ. ಆವಾಗ ಈ ಥರ ಮರದಲ್ಲಿ ಎಣ್ದಿರೋದನ್ನೇ ಯೂಸ್ ಮಾಡ್ತಿದ್ದು. ತಟ್ಟಿ ಬಟ್ಟಲ್ಲೇ ನಮ್ಮ ಅಜ್ಜಿ ಬೆಣ್ಣೆನ ತೂಕ ಮಾಡ್ತಿದ್ದು. ಹಾಗೆಯೇ ಆ ಮನೆಗಳು ಅಷ್ಟೇ ತುಂಬ ಚಿಕ್ಕದಾಗಿದ್ರೂ ಕೂಡ ತುಂಬ ಚೆನ್ನಾಗಿ ಅಲ್ಲಲ್ಲೇ ಜೋಡಿಸಿಡೋದು ಆ ಥರ ಎಲ್ಲ ಇತ್ತು. ನನಗೆ ಇದನ್ನೆಲ್ಲ ನೋಡಿದಾಗ ನಮ್ಮ ಅಜ್ಜಿ ಮನೇಲಿ ನಾನು ಕೆಲವೊಂದು ವಸ್ತುಗಳನ್ನ ನೋಡಿದ ನೆನಪುಗಳು ಬಂದು ನೋಡ್ಬೋದು. ಇಲ್ಲಿ ಎಷ್ಟು ರಿಯಲಿಸ್ಟಿಕ್ ಆಗಿ ಕಾಣುತ್ತೆ ನೋಡಿ. ಅದು ಯಾವುದೋ ಸುಮ್ಮನೆ ಆ ಥರ ಗೊಂಬೆಗಳ ಥರ ನಿಲ್ಲಿಸಿದ್ದಾರೆ ಅಂತ ಅನಿಸಲ್ಲ, ತುಂಬಾ ರಿಯಲ್ ಅಂತ ಅನಿಸುತ್ತೆ. ಇನ್ನು ಮನೆಗಳು ಕೂಡ ಅಷ್ಟೇ ಹಿಂದೆ ಯಾವ ಥರ ಇತ್ತು ಅದೇ ಥರ ಒಂದು ಪ್ಯಾಟ್ರನಲ್ಲಿ ಆ ಮನೆಗಳನ್ನ ಮಾಡಿದ್ದಾರೆ. ಈ ಥರ ಒಳಗಡೆ ಎಲ್ಲೂ ಫೋಟೋನ ತೆಗಿಬಾರ್ದು ಅವ್ರು ಹೇಳ್ತಾನೆ ಇದ್ರು. ಆದರೂ ಕೂಡ ಕೆಲವೊಂದನ್ನು ಕದ್ದು ಮುಚ್ಚಿ ವೀಡಿಯೋನ ಮಾಡಿಕೊಂಡೆ. ಇದೆಲ್ಲ ಒಂದು ನೆನಪಲ್ವಾ. ಹಾಗಾಗಿ ಇನ್ನು ನೋಡಿ ಈ ಮನೆ ನೋಡ್ತಾ ಇದ್ದೀರಲ್ವ, ಇಲ್ಲೂ ಕೂಡ ವೀಡಿಯೋ ಮಾಡೋ ಹಾಗಿರಲಿಲ್ಲ, ಆದರೂ ಮಾಡಿದೆ. ಫಸ್ಟು ನಾನು ಎಂಟ್ರ ತಕ್ಷಣ ಇದೊಂದು ಚಾಪೆ ನೋಡಿದೆ. ಸೊ ನಮ್ಮ ಅಜ್ಜಿ, ಅಂದರೆ ನಾನು ಅಜ್ಜಿನ ಅವ್ವ ಅಂತ ಕರಿತಿದ್ದೆ, ನಮ್ಮವ್ವ ಅದೇ ಥರ ಚಾಪೆನ ನಮ್ಮವ್ವನೇ ಕೈಲಿ ಎಣಿದು ಉಪಯೋಗಿಸ್ತಿತ್ತು. ಅದನ್ನು ಈಚಲೆ ಹಣ್ಣು ಮರ ಬರುತ್ತೆ, ನಮ್ಮ ಕಡೆ ಈಚಲಿ ಹಣ್ಣು ಅಂತ ಹೇಳಿ ಕರಿತೀವಿ. ಅದ್ರದ್ದು ಗರಿಗಳನ್ನೆಲ್ಲ ತಗೊಬಂದು ನಮ್ಮ ಅಜ್ಜಿನೇ ಆ ಥರ ಎಣಿತಿದ್ದು. ಅದನ್ನು ಈಚಲಿ ಗರಿ ಚಾಪೆ ಅಂತ ಹೇಳಿ ಕರಿತೀವಿ. ತುಂಬಾ ನನಗೆ ಅದು ನೋಡಿದ ತಕ್ಷಣ ಓಡಾಗಿ ಫಸ್ಟ್ ಅದನ್ನು ಮುಟ್ಟಿ ನಮ್ಮವ್ವ ಇದನ್ನು ಎಣಿತಿತ್ತಲ್ವ ಅಂತ ಎಲ್ಲ ನೋಡ್ಕೊಂಡ್ಬಂದೆ. ಸೊ ಈಚೆ ಬಂದರೆ ಈ ಥರ ಈ ಮಕ್ಕಳಾಟ ಆಡ್ತಿರೋದಾಗಲಿ, ಒಂದು ಹಳ್ಳೀಲಿ ಹೇಗಿರ್ತಿದ್ರು ಹಿಂದೆ, ಪಕ್ಕ ಎದುರುಗಡೆ ಮನೆ ಆಗಲಿ ಪಕ್ಕ ಮನೆಗಳಾಗಲಿ ಯಾವ್ಯಾವ ಥರ ಇರ್ತಿತ್ತು ಅದನ್ನೆಲ್ಲ ಇಲ್ಲಿ ತೋರಿಸಿದ್ದಾರೆ. ತುಂಬ ಚೆನ್ನಾಗಿದೆ. ಆ ಮನೆಗಳು ನೋಡುವಾಗ್ಲೂ ಅಷ್ಟೇ ಅಷ್ಟು ಚೆನ್ನಾಗಿದೆ. ಇನ್ನು ಇಡೀ ಜನಪದ ಲೋಕನ ಒಂದೂ ಬಿಡ್ದಂಗೆ ನೋಡಿಕೊಂಡು ಬರ್ತೀನಿ ಅಂತ ಅಂದರೆ, ಒಂದು ರೌಂಡ್ ಬರ್ತೀನಿ ಅಂದರೆ 2 ಅವರ್ ಬೇಕಾಗುತ್ತೆ. ಅಷ್ಟು ದೊಡ್ಡ ಜಾಗದಲ್ಲಿದೆ. ಅದು ದೊಡ್ಡ ಜಾಗ ಅನ್ನೋದಕ್ಕಿಂತ ಒಂಥರ ಪರಿಸರದೊಳಗೆ ಇದ್ದೀವಿ ಅನ್ನೋ ಒಂದು ಫೀಲ್ ಇರುತ್ತೆ. ಸುತ್ತ ಮರ ಗಿಡಗಳಿದ್ದಾವೆ. ಅದ್ರ ಮಧ್ಯದಲ್ಲಿ ಅಲ್ಲಲ್ಲಿ ಈ ಥರ ಕೆತ್ತಿ ಒಂದು ಹಳ್ಳಿ ಥರನೇ ನಿರ್ಮಾಣ ಮಾಡಿದ್ದಾರೆ. ಮಾತ್ರ ಹೇಳ್ಬೇಕಂದ್ರೆ ತುಂಬಾ ಚೆನ್ನಾಗಿದೆ. ಮಧ್ಯದಲ್ಲಿ ಈ ಥರ ಕೆಲವೊಂದು ದೇವಸ್ಥಾನಗಳ ಥರ, ಆಂಜನೇಯನ ದೇವಸ್ಥಾನ ಇರ್ಬೋದು, ಈ ಥರ ಶಿವನ ದೇವಸ್ಥಾನ, ಕೂತ್ಕೊಳ್ಳೋಕ್ಕೆ ಜಾಗ, ಎಲ್ಲ ಥರನೂ ನೋಡ್ಬೋದು ಅಲ್ಲಿ. ಒಟ್ಟಿನಲ್ಲಿ ಹೇಳಬೇಕು ಅಂದರೆ ನಮ್ಮ ಅಜ್ಜಿ ಮುತ್ತಜ್ಜಿ ಕಾಲದಲ್ಲಿ ಒಂದು ಹಳ್ಳಿ ಯಾವ ಥರ ಇರ್ತಿತ್ತು ಅದೆಲ್ಲ ಇಲ್ಲಿ ನೋಡ್ಬೋದು. ಇದು ನೋಡಿ, ಇದು ಎಷ್ಟು ವರ್ಷಗಳ ಹಿಂದೆ ಯೂಸ್ ಮಾಡ್ತಿದ್ದಂಥ ಟಾಯ್ಲೆಟ್ಗಳು, ಅದನ್ನು ಕೂಡ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ.
ತುಂಬ ವರ್ಷಗಳ ಹಿಂದೆ ಜನರ ಜೀವನ ಹೇಗಿತ್ತು, ಯಾವ ಥರ ಇದ್ದರು, ಏನೇನು ಯೂಸ್ ಮಾಡ್ತಿದ್ರು ಆವಾಗ, ಇವಾಗ ನಾವೇನು ಬದಲಾವಣೆ ಆಗಿರ್ಬೋದು, ಯಾವ ಥರ ನಾವು ಅಪ್ಡೇಟ್ ಆಗಿದ್ದೀವಿ, ಹಿಂದೆ ಯಾವ ಥರ ಇತ್ತು ಅಂತ ಏನಾದರೂ ಒಂದು ಐಡಿಯಾ ಬೇಕು ಅಂದರೆ ಅಥವಾ ನೋಡಬೇಕು, ಅದನ್ನು ತಿಳ್ಕೊಳ್ಳೋ ಆಸಕ್ತಿ ಇದೆ ಅಂದರೆ ಅದು ಜನಪದ ಲೋಕದಲ್ಲಿ ಮಾತ್ರ ನೋಡೋಕ್ಕೆ ಸಾಧ್ಯ. ನಾನು ನೋಡಿರೋ ಮಟ್ಟಿಗೆ ಇಷ್ಟು ಕಲೆಕ್ಷನ್ನ ನಾನು ಎಲ್ಲೂ ನೋಡಿರಲ್ಲ. ಕೆಲವೊಂದು ಮಿಸ್ ಮಾಡಿರ್ತಾರೆ. ಎಷ್ಟೇ ದೊಡ್ಡ ಮ್ಯೂಸಿಯಮ್ ಆಗಿ ಪುರಾತನ ಕಾಲದೆಲ್ಲ ಸಂಗ್ರಹ ಮಾಡಿ ಇಡೋಕ್ಕೆ ನೋಡಿದ್ರು ಕೂಡ ಇಲ್ಲಿ ಅಷ್ಟು ನಾನು ಕಲೆಕ್ಷನ್ಸನ್ನು ನೋಡಿಲ್ಲ. ನೋಡ್ತಾ ಇರ್ಬೋದು, ಪ್ರತಿಯೊಂದು ಗೊಂಬೆಯಿಂದ ಹಿಡಿದು ಒಂದು ಪ್ರಾಣಿಯಿಂದ ಹಿಡಿದು ಯಾವ ಥರ ಇತ್ತು, ಮತ್ತು ಕಾಲುಂಗ್ರ ಹಿಂದೆ ಎಲ್ಲ ಯಾವ ಥರ ಕಾಲುಂಗ್ರ ಯೂಸ್ ಮಾಡ್ತಿದ್ರು, ಹಾಗೆ ಬಾಸಿಂಗ ಹಣೆ ಮೇಲೆ ಕಟ್ತಾರಲ್ಲ ಮದುವೆ ಟೈಮಲ್ಲಿ, ಅದು ಕೂಡ ಎಷ್ಟು ವೆರೈಟಿ ಇತ್ತು. ಹಸೆಮಣೆ ಕೂಡ ಇಟ್ಟಿದ್ರು. ಹಾಗೆ ಹೊಲಿಗೆ ನೋಡ್ತಾ ಇರ್ಬೋದು ನೀವು, ಹೊಲಿಗೆ ಎಷ್ಟು ಥರ ಹೊಲಿಗೆ ಇದೆ ಅದೂ ಕೂಡ ಅಲ್ಲಿ ನೋಡ್ಬೋದು. ಒಟ್ಟಾರೆಯಾಗಿ ಹೇಳಬೇಕು ಅಂತ ಅಂದರೆ ಆಲ್ ಇನ್ ಒನ್ ಅಂತ ಹೇಳ್ಬೋದು ಜನಪದ ಲೋಕನ. ಪ್ರತಿಯೊಂದನ್ನು ಕೂಡ ಏನಾದರೂ ಸುಮಾರು ವರ್ಷಗಳ ಹಿಂದೆ ಹೇಗಿತ್ತು ಜನಜೀವನ ಅಂತ ತಿಳ್ಕೊಬೇಕು ಅನ್ನೋದಿದ್ರು ಕೂಡ, ಆಮೇಲೆ ನಮ್ಮ ಅಜ್ಜಿ ಮನೆಗಳಲ್ಲಿ ಕಳೆದಂಥ ದಿನಗಳನ್ನ ಮಿಲ್ಕಾಕಬೇಕು ಅಂದರೂ ಕೂಡ ಈ ಜನಪದ ಲೋಕಕ್ಕೆ ಒಂದು ಸತಿ ಹೋಗಿ ಬಂದರೆ ಖಂಡಿತವಾಗ್ಲೂ ಅದೆಲ್ಲ ನಿಮ್ಮ ಕಣ್ಣು ಮುಂದೆ ಒಂದು ಸರಿ ಪಾಸ್ ಆಗುತ್ತೆ. ಇನ್ನು ಇದನ್ನು ನೋಡಿ, ಇದು ಜೇನಿನ ಹುಟ್ಟಿ ಬರುತ್ತಲ್ಲ ಅದು, ಮತ್ತು ಕಡ್ಜದ ಗೂಡು ಇರುತ್ತಲ್ಲ ಅದು. ಜೇನಲ್ಲೂ ಸುಮಾರು ಥರದ್ದು ಹುಳುಗಳು, ಜಾತಿ ಹುಳು ಇರುತ್ತಲ್ವ, ಅದ್ರದ್ದು ಕೂಡ ಪ್ರತಿಯೊಂದ್ರದ್ದು ಹುಟ್ಟಿಗಳನ್ನ ಕಲೆಕ್ಟ್ ಮಾಡಿ ಇಟ್ಟಿದ್ದಾರೆ. ಕಡ್ಜದ ಗೂಡನ್ನೂ ಕೂಡ ಬಿಟ್ಟಿಲ್ಲ. ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಅಲ್ಲಿ ಪ್ರತಿಯೊಂದು ನೋಡಬೇಕಾದ್ರೆ ಈ ಥರ ಇತ್ತು ಅಂತ ಅನಿಸ್ಬೇಕೋ ಹೊರತು ನಾವೆಲ್ಲಾದರೂ ಬೇರೆ ಕಡೆ ನೋಡ್ಕೊಬಂದು ಇದು ಮಿಸ್ ಆಗಿದೆ ಅಂತ ಹುಡ್ಕೋಕ್ಕಂತೂ ಆಗಲ್ಲ. ಈ ಥರ ಎಲ್ಲದನ್ನು ಕಲೆಕ್ಟ್ ಮಾಡಿ ಇಟ್ಟಿರೋದು ಮಾತ್ರ ಪುಣ್ಯ ಅಂತಲೇ ಹೇಳ್ಬೋದು. ಏಕೆಂದರೆ ಇವತ್ತಿನ ಜನ್ರೇಷನ್ ಮಕ್ಕಳಿಗೆ ಇದೇನೂ ಗೊತ್ತಿಲ್ಲ. ಅಟ್ಲೀಸ್ಟ್ ನಮ್ಗಳಿಗಾದ್ರೂ ನಮ್ಮ ಅಜ್ಜಿ ಮನೆಯಲ್ಲಿ ಬೆಳೆದಂಥ ಟೈಮ್ಗಳಲ್ಲಿ ಕೆಲವೊಂದಾರು ನೆನಪಿದೆ, ಮತ್ತು ಆ ಒಂದು ಬಾಲ್ಯನ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿರ್ತೀವಿ. ಇವಾಗಿನ ಜನ್ರೇಷನ್ ಮಕ್ಳಿಗಂತೂ ಹಳ್ಳಿ ಸಿಟಿ ಎರಡೂ ಒಂದೇ ಆಗಿರುತ್ತೆ. ಎಲ್ಲೋ ಕೆಲವೊಂದು ಕಡೆ ಹಳ್ಳಿ ಥರ ಫೀಲ್ ಕೊಡ್ಬೋದು ಬಿಟ್ರೆ, ಈಚೆ ಹೋಗಿ ಆಟಾಡಿ ಅಂತ ಅಂದರೆ ಒಬ್ರು ಕೊಟ್ಟೊಬ್ರು ಬೆರೆಯೋದೇ ಇಲ್ಲ. ಅಥವಾ ಅವ್ರಾಯಿತು ಅವ್ರ ಆಟ ಆಯಿತು ಅವ್ರ ಮನೆ ಆಯಿತು ಅಂತ ಇರ್ತಾರೆ. ಈಗ ನಾವೆಲ್ಲ ಚಿಕ್ಕವರಿದ್ದಾಗ ಯಾವ್ಯಾವ ಥರ ಇದ್ವಿ, ಇವಾಗಿನ ಮಕ್ಕಳು ನೋಡೋಕೆ ಹೋದರೆ ನಾವುಗಳೇ ಒಂದು ಸ್ವಲ್ಪ ಕಟ್ಟುನಿಟ್ಟಾಗಿ ಬೆಳೆಸ್ತಾ ಇರ್ತೀವಿ. ನೀನು ಹಂಗೆ ಹೋಗ್ಬೇಡ, ನೀನು ಹಿಂಗೆ ಮಾಡಬೇಡ, ನೀನು ಅದನ್ನು ಮಾಡಬೇಡ ಅಂತ ಹೇಳಿ ನಾವೇ ಬೆಳೆಸ್ತಿರ್ತೀವಿ. ಮಕ್ಕಳು ಮಾತ್ರ ಅಲ್ಲ, ನಾವುಗಳು ಕೂಡ ಅದೇ ರೀತಿಯಾಗಿದ್ದೀವಿ ಅಲ್ವಾ. ಫಸ್ಟ್ ಎಲ್ಲ ಒಂದು ಎಲ್ಲಾದರೂ ಹೋಗಿದ್ದೀವಿ ಅಂದರೆ ಎಲ್ಲರ ಜೊತೆ ಕೂತು ಟೈಮ್ನ ಸ್ಪೆಂಡ್ ಮಾಡ್ತಿದ್ದೆ. ಈಗ ಆ ಥರ ಅಲ್ಲ. ಮೊಬೈಲ್ ಆಗಿರ್ಬೋದು, ಅಥವಾ ಒಂದು 5 ನಿಮಿಷ ಫ್ರೀ ಇದ್ದೀವಿ ಅಂತಂದರೆ, ಯಾವುದೇ ಕೆಲಸ ಇಲ್ಲ ಫ್ರೀ ಇದ್ದೀವಿ ಅಂದರೆ ಮೊಬೈಲ್ ಇಟ್ಕೋತೀವಿ ಅಥವಾ ಟಿ ವಿ ನೋಡ್ತಿರ್ತೀವಿ. ಒಬ್ಬರ ಜೊತೆ ಒಬ್ಬರು ಬೆರೆಯೋದೇ ಕಡಿಮೆ ಆಗಿದೆ. ಒನ್ ಡೇ ಎಲ್ಲಾದರೂ ಈಚೆ ಹೋಗಬೇಕು ಅಂದರೆ, ಅಥವಾ ಮೈಂಡು ರಿಫ್ರೆಶ್ ಮಾಡ್ಕೋಬೇಕಪ್ಪ, ಏನಾದರೂ ಬೇಜಾರಾಗಿರುತ್ತೆ, ಈ ವಾತಾವರಣ ನೋಡಿ ಬೇಜಾರಾಗಿರುತ್ತೆ ಅಂತಂದರೆ ಒಂದು ಸತಿ ಜನಪದ ಲೋಕಕ್ಕೆ ವಿಸಿಟ್ ಮಾಡಿದ್ರೆ ಖಂಡಿತವಾಗ್ಲೂ ಮೈಂಡ್ ರಿಫ್ರೆಶ್ ಆಗುತ್ತೆ. ಹಾಗೆ ನಿಮಗೆ ಒಂದು ಖುಷಿ ಕೂಡ ಸಿಗುತ್ತೆ. ಫ್ಯಾಮಿಲಿ ಜೊತೆ ಒಳ್ಳೆ ಟೈಮ್ನ ಕಳಿಬೋದು ಅಂತ ಹೇಳ್ತೀನಿ. ತುಂಬ ಯುನಿಕ್ಕಾಗಿ ಎಲ್ಲದೂ ಕೂಡ ಇದೆ, ತುಂಬ ಚೆನ್ನಾಗಿದೆ. ಹಾಗೆ ಒಂದು ಸಿಟಿಯಿಂದ, ಈ ವೆಹಿಕಲ್ ಸೌಂಡಿಂದ ಈಚೆ ಒಂದು ಪರಿಸರದಲ್ಲಿ, ನೇಚರಲ್ಲಿ ಇದ್ದೀವಿ ಅನ್ನೋ ಒಂದು ಫೀಲ್ನ ಕೊಡುತ್ತೆ. ತುಂಬಾ ಚೆನ್ನಾಗಿದೆ. ಒಂದು ಸತಿ ಏನಾದರೂ ಹೋಗಬೇಕು ಅಂದರೆ, ಬೆಂಗಳೂರು ಕಡೆಯವರಿದ್ದರೆ ತುಂಬಾ ಹತ್ರ ಆಗುತ್ತೆ, ಒಂದು ಸತಿ ವಿಸಿಟ್ ಮಾಡಿ. ಬೆಂಗಳೂರು ಸೈಡ್ ಇರೋರಂತೂ ಹೋಗಿ ಬನ್ನಿ. ಏನಕ್ಕೆ ಬೆಳಗ್ಗೆ ತಕ್ಷಣ ಟ್ರಾಫಿಕ್, ಆ ವೆಹಿಕಲ್ಲು, ಆ ಬಿಲ್ಡಿಂಗ್ಗಳು ನೋಡಿ ಸಾಕಾಗಿರುತ್ತೆ. ಸೊ ನಿಮಗೂ ಒಂದು ಮೈಂಡ್ ರಿಫ್ರೆಶ್ ಆಗಬೇಕು ಅಂತಂದರೆ ಒಂದು ಸತಿ ಹೋಗ್ಬಿಟ್ಟು ಬನ್ನಿ. ಇನ್ನು ಅದನ್ನೆಲ್ಲ ಸುತ್ತಾಡ್ಕೊಂಡು ಬರುವಾಗ ಒಂದು ಫ್ಯಾಮಿಲಿಲಿ ಮಡಿಕೆಗಳನ್ನ ರೆಡಿ ಮಾಡಿ ಇಡ್ತಾಯಿದ್ರು. ಸೊ ಅದೇ ದುಡ್ಡಿಗೆ ಯಾರಾದರೂ ಬಂದವರು ಪರ್ಚೇಸ್ ಮಾಡ್ತಾರೆ. ಇವಾಗಂತೂ ಎಲ್ಲ ಕೆಲವೊಂದು ಮಡಿಕೆಗಳಲ್ಲಿ ಅಡುಗೆ ಮಾಡ್ಕೊಳ್ಳೋದಾಗಲಿ, ನೀರು ಕುಡಿಯೋದಾಗಲಿ ತುಂಬ ಇಷ್ಟಪಡ್ತಾರೆ. ಅದಕ್ಕೋಸ್ಕರ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿ ಮಾಡಿದರು. ನನಗೂ ಯಾವ್ದಾದ್ರು ಮಡಿಕೆ ತೊಗೋಬೇಕು ಅನ್ನಿಸ್ತು. ಆದರೆ ನಾನು ಅಲ್ಲಿಂದ ಇಲ್ಲಿವರೆಗೂ ಅದನ್ನು ಬಸ್ಸಲ್ಲೆಲ್ಲ ಇಟ್ಕೊಬಂದರೆ ಡ್ಯಾಮೇಜ್ ಆಗುತ್ತೆ, ಅಥವಾ ನಾವು ಬರೋದು ನೈಟ್ ಆಗಿತ್ತು, ಅದರಿಂದ ಅಷ್ಟೊಂದೆಲ್ಲ ಇಟ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಯಾವುದನ್ನು ನಾನು ತೊಗೊಳ್ಳಿಲ್ಲ. ಇನ್ನು ಬರ್ತಾ ಇರಬೇಕಾದ್ರೆ ಇದೊಂದು ಶಾಪ್ ನೋಡಿದೆ. ಇಷ್ಟು ದೂರ ಬಂದು ಇಲ್ಲಿಂದ ಏನಾದರೂ ಒಂದು ವಸ್ತುನ ನೆನಪಿಗೋಸ್ಕರನಾರು ತೊಗೊಂಡೋಗ್ಬೇಕು ಅಂತ ಹೇಳಿ ಕೆಲವೊಂದು ಐಟಮ್ನ ನಾನು ಕೂಡ ಪರ್ಚೇಸ್ ಮಾಡಿಕೊಂಡೆ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಲ್ಲಿಗೆ ಬರಬೇಕು ಅನ್ನೋದು ನನ್ನ ಆಸೆ ಕೂಡ ಆಗಿತ್ತು. ನನಗಂತೂ ತುಂಬಾ ಖುಷಿ ಆಯಿತು. ಆದಷ್ಟು ನಿಮ್ಗಳ ಜೊತೆ ಶೇರ್ ಮಾಡಿದ್ದೀನಿ. ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗುವ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.